ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ಇತ್ತ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಆಡಳಿತ ಯಂತ್ರದ ಮೇಲೆ ನಿಯಂತ್ರಣ ಸಾಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಮೊದಲ ಹೆಜ್ಜೆಗೆ ಪರಿಷತ್ ಚುನಾವಣೆಯ 5ನೇ ಅಭ್ಯರ್ಥಿ ಸವಾಲು ಗೆದ್ದು ತಮ್ಮ ಕುರ್ಚಿ ಭದ್ರ ಮಾಡಿಕೊಂಡು ಸಂಪುಟ ವಿಸ್ತರಣೆ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಂಡೆ ವಿರುದ್ಧ ಬಂಡಾಯದ ರಣಕಹಳೆ ಮೊಳಗಿಸಲು ಸಜ್ಜಾಗಿರುವಂತೆ ಕಾಣಿಸ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಏರಬೇಕೆಂಬ ಮಹದಾಸೆ ಇಟ್ಕೊಂಡಿದ್ದ ಸತೀಶ್ ಇದಕ್ಕಾಗಿ ಡಿಕೆಶಿ ಮುಖ್ಯಮಂತ್ರಿ ಕುರ್ಚಿ ಏರುವ ವಿಚಾರದಲ್ಲಿ ಅಡ್ಡಗಾಲು ಹಾಕದೆ ಕೊನೆಗೆ ಬಂಡೆ ಬಗ್ಗೆ ಸಾಫ್ಟ್ ಆಗಿದ್ರು. ಇದು ಸತೀಶ್ ಮತ್ತು ಡಿಕೆಶಿ ಮಧ್ಯೆ ಒಳ ಒಪ್ಪಂದ ನಡೆದಿದೆ. ಸತೀಶ್ಗೆ ಮಂತ್ರಿ ಸ್ಥಾನದ ಜೊತೆ ಕೆಪಿಸಿಸಿ ಹುದ್ದೆ ಪಡೆಯಲು ಡಿಕೆಶಿ ಬೆಂಬಲ ನೀಡಲಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸತೀಶ್ ಸಿದ್ದರಾಮಯ್ಯ ಪರ ನಿಂತು ಡಿಕೆಶಿ ಸಿಎಂ ಹುದ್ದೆ ಹಾದಿಗೆ ಅಡ್ಡ ಹೋಗುವ ಯೋಜನೆ ಕೈಬಿಡಲಿದ್ದಾರೆ ಎಂಬ ಮಾತುಗಳು ಹಬ್ಬಿದ್ವು. ಈ ಮಾತಿನಂತೆಯೇ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಸತೀಶ್ ಸಹಕರಿಸಿದಂತಹ ಭಾವನೆ ತಾಳಿದ್ರು. ಇದರ ಪರಿಣಾಮ ಬಂಡೆ ಎದುರಾಳಿಗಳ ಯಾವುದೇ ಪ್ರತಿರೋಧವಿಲ್ಲದೆ ಮುಖ್ಯಮಂತ್ರಿ ಕುರ್ಚಿ ಏರುವಂತಾಯಿತು. ಆದರೆ ಸಿಎಂ ಕುರ್ಚಿ ಖಚಿತವಾದ ಕೂಡಲೇ ಡಿಕೆಶಿ ಸತೀಶ್ ಆಕಾಂಕ್ಷೆಗೆ ಪೂರಕವಾಗಿ ನಡೆದುಕೊಳ್ಳಲಿಲ್ಲ. ಸತೀಶ್ ಬಗ್ಗೆ ಅಸಮಾಧಾನಗೊಂಡ ಸಿದ್ದರಾಮಯ್ಯ ಜೊತೆ ಸೇರಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವ ನಿಯಮ ಜಾರಿ ಮಾಡಿಸುವ ಮೂಲಕ ಸತೀಶ್ ಕನಸಿಗೆ ಬರೆ ಎಳೆದರು. ಸತೀಶ್ ಅವರನ್ನ ಗುರಿಯಾಗಿಸಿಕೊಂಡೇ ಮರುರೂಪಿಸಲಾದ ಈ ನಿಯಮ ಜಾರಿಗೆ ಡಿಕೆಶಿ ವಿರೋಧ ವ್ಯಕ್ತಪಡಿಸದೆ ಸಾಹುಕಾರ್ಗೆ ಶಾಕ್ ಕೊಟ್ಟರು. ಸಿದ್ದು ಮತ್ತು ಡಿಕೆಶಿ ಇಬ್ಬರು ಸೇರಿ ಸತೀಶ್ರನ್ನ ಕಟ್ಟಿ ಹಾಕಿದ್ರು. ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವ ನಿಯಮದಂತೆ ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಅಥವಾ ಮಂತ್ರಿ ಸ್ಥಾನ ಯಾವುದು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸತೀಶ್ ಜಿ ಅಂತ ಉಸ್ತುವಾರಿ ಸುರ್ಜೇವಾಲಾ ಕೇಳಿದಾಗ ಸಾಹುಕಾರ್ ಆಸೆ ಛಿದ್ರವಾಯಿತು. ಮಂತ್ರಿ ಸ್ಥಾನ ತೊರೆದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಹೋದರೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲಾಗಿ ಡಿ.ಕೆ. ಶಿವಕುಮಾರ್ ಅಲ್ಲಿ ರಾಜಕೀಯದ ಹಿಡಿತ ಸಾಧಿಸ್ತಾರೆ. ಶತ್ರುಗಳೆಲ್ಲ ಒಂದಾಗಿ ನಮ್ಮ ಕುಟುಂಬ ಮುಗಿಸಲು ಕೆಡ್ಡ ತೊಡ್ತಾರೆ. ನಾನೇ ಮಂತ್ರಿ ಆದರೆ ಸರ್ಕಾರದಲ್ಲಿ ಅಧಿಕಾರ, ಜಿಲ್ಲೆಯ ಮೇಲೆ ಹಿಡಿತ ಎರಡೂ ಉಳಿಯುತ್ತೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಹಿಡಿದು ಪಕ್ಷ ಸಂಘಟನೆಗೆ ಹೋಗೋದಕ್ಕಿಂತ ಸದ್ಯಕ್ಕೆ ತವರು ಜಿಲ್ಲೆಯ ಮೇಲೆ ಹಿಡಿತ ಉಳಿಸಿಕೊಳ್ಳುವುದೇ ಕ್ಷೇಮ ಎಂಬ ನಿರ್ಧಾರಕ್ಕೆ ಬಂದ ಸತೀಶ್ ಸಚಿವ ಸ್ಥಾನ ಪಡೆದುಕೊಂಡ್ರು. ಆದರೆ ತಮ್ಮನ್ನ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಬರದಂತೆ ಮಾಡಲು ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಾಡಿದ ತಂತ್ರದ ಬಗ್ಗೆ ಸತೀಶ್ ಕ್ರುದ್ಧರಾಗಿದ್ದಾರೆ. ಇಷ್ಟು ಕಾಲ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಪಕ್ಷ ಮತ್ತು ಸರ್ಕಾರ ಎರಡನ್ನೂ ತಮ್ಮ ಹಿಡಿತ ಸಾಧಿಸಲಿಲ್ವೇ? ಆಗ ಅವರಿಗಿಲ್ಲದ ನಿಯಮ ಈಗ ನಮ್ಮ ಮೇಲೆ ಹೇರಲಾಗಿದೆ. ಇದರ ಮೂಲಕ ನನ್ನನ್ನು ನಿಯಂತ್ರಿಸುವ ತಂತ್ರ ನಡೆಸಲಾಗಿದೆ ಎನ್ನುವುದು ಸತೀಶ್ಗೆ ಮನದಟ್ಟಾಗಿದೆ. ಪರಿಣಾಮ ಅವರು ಕೂಲಾಗಿಯೇ ರಾಜಕೀಯ ಚದುರಂಗ ಆಡಲು ಸಜ್ಜಾಗ್ತಿದ್ದಾರೆ. ಜೆಡಿಎಸ್ ನಾಯಕ ಡಿಕೆಶಿ ವಿರೋಧಿ ಕುಮಾರಸ್ವಾಮಿಯವರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರುವುದರ ಜೊತೆಗೆ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ನಂತರ ಯಾವುದೇ ಆಡಳಿತಾರೂಢ ಪಕ್ಷ ಮರಳಿ ಅಧಿಕಾರಕ್ಕೆ ಬಂದಿಲ್ಲ ಎಂದು ಹೇಳಿಕೆ ನೀಡುವ ಮೂಲಕ ಡಿಕೆಶಿ ನಾಯಕತ್ವ ಸಕ್ಸಸ್ ಆಗಲ್ಲ ಅಂತ ಪರೋಕ್ಷವಾಗಿ ಸಂದೇಶ ನೀಡುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆಯೂ ಅಪಸ್ವರ ಎತ್ತುತ್ತಿದ್ದಾರೆ. ಮುಖ್ಯಮಂತ್ರಿ ಆಗಲು ಕೆಪಿಸಿಸಿ ಅಧ್ಯಕ್ಷರಾಗೇ ಇರಬೇಕೆಂಬ ನಿಯಮ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗದವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಎನ್ನುವ ಮೂಲಕ ನಾನು ಸಿಎಂ ಹುದ್ದೆ ಅಭ್ಯರ್ಥಿ ರೇಸಲ್ಲಿ ಪ್ರಬಲ ಸ್ಪರ್ಧಿ ಎಂಬುದನ್ನು ಸಾಬೀತು ಮಾಡಲು ಹೊರಟಿದ್ದಾರೆ. ಇದರ ಜೊತೆಗೆ ತಮ್ಮ ಸಮುದಾಯದ 14 ಶಾಸಕರನ್ನ ಹಿಡಿದಿಟ್ಕೊಂಡು ಬೆಳಗಾವಿ ಶಾಸಕ ಆಸಿಫ್ ಸೇಠ್, ಕಾಗವಾಡದ ರಾಜು ಕಾಗೆ, ಕುಡಚಿಯ ಮಹೇಂದ್ರ ತಮ್ಮಣ್ಣನವರ್ ಮುಂತಾದವರನ್ನ ಒಂದಾಗಿಸಿಕೊಂಡು ಬಂಡಾಯದ ದಾಳ ಉರುಳಿಸಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಬಹುತೇಕ ಸಚಿವ ಸ್ಥಾನದ ರೇಸ್ನಿಂದ ಹೊರಬಿದ್ದಿರುವ ಅಹಿಂದ ಪ್ರಮುಖ ನಾಯಕರಾದ ಜಮೀರ್ ಅಹಮದ್, ಎಚ್.ಸಿ. ಮಹದೇವಪ್ಪ, ಆರ್.ಬಿ. ತಿಮ್ಮಾಪುರ ಮುಂತಾದವರೊಂದಿಗೆ ಮಾತುಕತೆ ನಡೆಸಿ ಬಂಡೆಗೆ ಡೈನಾಮೈಟ್ ಇಡಲು ತಯಾರಿ ಮಾಡ್ತಿದ್ದಾರೆ. ಅಹಿಂದ ಶಾಸಕರನ್ನ ಸಂಘಟಿಸುತ್ತಿದ್ದಾರೆ ಎನ್ನುವ ಮಾಹಿತಿ ದೊರೆತಿದೆ. ಒಟ್ಟಾರೆ ಸಂಪುಟ ವಿಸ್ತರಣೆ ನಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಸುತ್ತಿನ ಕಾಳಗ ಆರಂಭವಾಗುವುದು ಖಚಿತ. ಇದಾಗಿತ್ತು ಈ ಹೊತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.